ಹರೇ ಶ್ರೀನಿವಾಸ. ನಮಸ್ಕಾರ ರೀ. ಎಲ್ಲರಿಗೂ ನನ್ನ ಚಾನಲ್ಗೆ ಸ್ವಾಗತ ಮಾಡ್ತೀನಿ ರೀ. ಅಧಿಕ ಮಾಸನಾಗ ಬೇಕಾದಷ್ಟು ವ್ರತ ನಿಯಮ ಎಲ್ಲ ಹೇಳಿದೆ. ಪುರುಷೋತ್ತಮನ ಪ್ರೀತ್ಯರ್ಥವಾಗಿ ಯಾವ ವ್ರತ ಮಾಡಬೇಕು, ಯಾವ ನಿಯಮ ಮಾಡಬೇಕು ಹೇಳಿದೆ. ಇದಲ್ಲದೆ ಈ ಅಧಿಕ ಮಾಸನಾಗ 16 ಸೋಮವಾರ ವ್ರತವನ್ನು ಮಾಡಲಿಕ್ಕೂ ಸಹಿತ ಬರ್ತದೆ. ಈಗ 4 ಸೋಮವಾರ ಬರ್ತದೆ ಈ ತಿಂಗಳನಾಗ. 4 ಸೋಮವಾರನೂ ಈ 16 ಸೋಮವಾರದ ವ್ರತ ಮಾಡಿದ್ರೆ ಇದಕ್ಕೂ ಅಧಿಕವಾಗಿ ಫಲ ಸಿಗ್ತದೆ. ಅದಕ್ಕೆ 16 ಸೋಮವಾರ ಮಾಡಲಿಕ್ಕೆ ಆಗದೆ ಇರೋರು ಈ 4 ಸೋಮವಾರ ಈ ವ್ರತ ಮಾಡಿ ಇದರ ಫಲವನ್ನು ಪಡಿಲಿಕ್ಕೂ ಬರ್ತದೆ. ಈಗ ಚಾತುರ್ಮಾಸನಾಗ 4 ತಿಂಗಳು ವ್ರತ ಮಾಡೋ ಬದಲು ಈಗ ಅಧಿಕ ಮಾಸನಾಗ 1 ತಿಂಗಳು ಮಾಡಿದ್ರೆ ಹೆಚ್ಚು ಫಲ ಸಿಗ್ತದೆ ಅಂತ ಎಲ್ಲರೂ ಆದಷ್ಟು ಅವಾಗ ಮಾಡ್ತಾರೆ ಚಾತುರ್ಮಾಸನಾಗ. ಮತ್ತು ಈ ಅಧಿಕ ಮಾಸನಾಗೂ ಆ ವ್ರತ ನಿಯಮ ದಾನ ಧರ್ಮ ಎಲ್ಲ ಮಾಡ್ತಾರೆ. ಅದರಂತೆ ಈ 16 ಸೋಮವಾರದ ಈ ವ್ರತ ಸಹಿತ ಚಾತುರ್ಮಾಸನಾಗ ಬರ್ತದೆ. ಅವಾಗ ಬದಲಿ ಈಗ ಮತ್ತು ಅವಾಗ ಮಾಡೋರು ಮಾಡ್ತಾರೆ, ಈಗ ಅಧಿಕ ಮಾಸನಾಗೂ ಮಾಡೋರು ಮಾಡ್ತಾರೆ. ಅಂದ್ರೆ ಪ್ರತಿ ವರ್ಷ ಆಷಾಢ ಶುದ್ಧ ಪಕ್ಷದ ಏಕಾದಶಿಯಿಂದ ಕಾರ್ತಿಕ ಮಾಸದ ಶುದ್ಧ ಪಕ್ಷದ ಏಕಾದಶಿವರೆಗೆ 16 ಸೋಮವಾರ ಬರ್ತಾವೆ. ಅವಾಗ 16 ಸೋಮವಾರ ವ್ರತ ಮಾಡ್ತಾರೆ. ಈಗ ಅಧಿಕ ಮಾಸನಾಗ 4 ಸೋಮವಾರ ಬರ್ತಾವೆ. ಈಗ 4 ಸೋಮವಾರ ವ್ರತವನ್ನು 4 ಲಿಂಗ ಮಾಡಿ, 1 ಸೋಮವಾರಕ್ಕೆ 4 ಲಿಂಗ ಅಂತೆ ಪೂಜೆ ಮಾಡಿ ಈ ವ್ರತ ಮಾಡ್ತಾರೆ. ಈ ಅಧಿಕ ಮಾಸದಾಗ 17ನೇ ತಾರೀಕು ಅಮಾವಾಸ್ಯೆ ಆದಮೇಲೆ 18 ಭಾನುವಾರ ಬರ್ತದೆ. 19ನೇ ತಾರೀಕೆ ಸೋಮವಾರದಿಂದ ಯಾರು ಮಾಡೋರು ಆ 19ನೇ ತಾರೀಕಿನಿಂದ ಶುರು ಮಾಡಬೇಕು. ಈ ವ್ರತ ಮಾಡೋರು ಮೊದಲನೇ ದಿವಸ ಸ್ನಾನ ಮಾಡಿ ಹುತ್ತಿನಿಂದ ಮಣ್ಣು ತಗೊಂಡು ಬರಬೇಕು. ಹುತ್ತಿನ ಮಣ್ಣು ತಗೊಂಡು ಬಂದು ಮಾಡಬೇಕು. ಇಲ್ಲ ಸಿಗಂಗಿಲ್ಲ ಅಂತಂದ್ರೆ ಫಲದಾನ ಮಣ್ಣು ತಂದು ಇಟ್ಕೊಂಡಿರ್ರಿ. ಯಾರು ವ್ರತ ಮಾಡ್ತೀರಿ ಅವರು ಕೆಲವೊಂದು ನಿಯಮಗಳನ್ನು ಪಾಲಿಸಬೇಕಾಗ್ತದೆ. ಸೋಮವಾರ ದಿವಸ ಮುಂಜಾನೆ ನಿತ್ಯ ನೈಮಿತ್ತಿಕ ಕಾರ್ಯಗಳನ್ನೆಲ್ಲ ಮುಗಿಸ್ಕೊಂಡು ಅವತ್ತು ತಲೆಗೆ ಎಣ್ಣೆ ಹಚ್ಕೊಂಡು ಸ್ನಾನ ಮಾಡಬೇಕು. ಸಾಯಂಕಾಲದವರೆಗೂ ಉಪವಾಸ ಇರಬೇಕು. ಕೆಲವರಿಗೆ ಆಗದೇ ಇದ್ದರೆ ಹಾಲು ಹಣ್ಣು ತೊಗೋಬೋದು. ಇನ್ನೊಮ್ಮೆ ತೊಗೋಬಾರ್ದು, ಒಂದು ಸರಿ ತೊಗೊಳ್ಳಿ. ಸೂರ್ಯಾಸ್ತ ಸಮಯಕ್ಕಂದರೆ ಗೋಧೂಳಿ ಮುಹೂರ್ತಕ್ಕಿಂತಲೂ ಮುಂಚೆನೇ ಹುತ್ತದ ಮಣ್ಣಿನಿಂದ ಶಿವಲಿಂಗವನ್ನು ಮತ್ತೊಂದು ಸಾರಿ ಸ್ನಾನ ಮಾಡಿ ಈ ಶಿವಲಿಂಗವನ್ನು ಮಾಡಿಕೊಳ್ಬೇಕು. ಮತ್ತು ಪೂಜಾ ಸಾಮಗ್ರಿ ಅಂದ್ರೆ ಒಂದು ಪಂಚಾಮೃತ ಅಭಿಷೇಕಕ್ಕಂತ ಹಾಲು, ಮೊಸರು, ತುಪ್ಪ, ಜೇನುತುಪ್ಪ, ಸಕ್ಕರೆ ಮತ್ತು ಬಾಳೆಹಣ್ಣು ಇಷ್ಟನ್ನು ಒಂದು ಲೋಟದಲ್ಲಿ ಎಲ್ಲ ಸೇರಿಸಿ ಇಟ್ಕೊಳ್ರಿ. ಶಿವನಿಗೆ ಬಿಳಿ ಹೂವು ಭಾಳ ಪ್ರೀತಿ. ಹಳ್ಳಿ ಕಡೆ ತುಂಬಿ ಹೂವು, ತುರ್ಬಿ ಹೂವು ಅಂತ ಏನೋ ಸಿಗ್ತಾವ, ಅವನ್ನೆಲ್ಲ ಸ್ವಲ್ಪ ತಂದಿಟ್ಕೋಬೇಕು. ಮತ್ತು ಮುಖ್ಯವಾದದ್ದು ಬಿಲ್ವ ಪತ್ರಿ, ಬಿಳಿ ಅಕ್ಕಿ ಮತ್ತು ಬಿಳಿ ಎಳ್ಳು ಇಷ್ಟೆಲ್ಲ ಅವನಿಗೆ ಏರಿಸಲಿಕ್ಕೆ ಗೆಜ್ಜೆ ವಸ್ತ್ರ ಸಹಿತ ಬಿಳಿದೇ ಇರಬೇಕು. ಯಾರು ಬೇಕನ್ನೋರು ಹಳದಿ ಹಚ್ಚಬೋದು, ಆದರೆ ಶಿವನಿಗೆ ಬಿಳಿಯಾಗಿ ಗೆಜ್ಜೆ ವಸ್ತ್ರವನ್ನೇ ಏರಿಸಬೇಕು. 16 ಗೆಜ್ಜೆ ಇರುವಂಥ ಒಂದು ವಸ್ತ್ರ ಮತ್ತು 2 ಕುಬುಸದ ಕಣ ಅಂತ ಇಟ್ಕೋತೀವಿ. 2 ಮೇಲ್ಗಡೆ ಹೊದಿಸೋಕ್ಕೆ ಅವರಿಗೆ ಕುಬುಸದ್ದಲ್ಲ, 2 ಬಿಳಿದು ಚಿಕ್ಕದಾಗಿ 1 ಗೆಜ್ಜೆ ಇರುವಂಥವು 2 ಇಟ್ಕೊಳ್ರಿ. ಇದಲ್ಲದೆ ಪೂಜೆ ಎಲ್ಲ ಆದಮೇಲೆ ಬ್ರಾಹ್ಮಣರಿಗೆ ವಾಯನ ದಾನ ಅಂತ ಕೊಡ್ತಾರೆ. ಅಕ್ಕಿ, ಗೋಧಿ ಒಂದು ಬುಟ್ಟಿ ಒಳಗೆ ಒಂದು ಅರ್ಧ ಸೇರಿನಷ್ಟು ಹಾಕಿ ಅದರ ಜೋಡಿ ಹಣ್ಣು, ಎಲೆ ಅಡಿಕೆ, ದಕ್ಷಿಣೆ ಎಲ್ಲ ಇಟ್ಟು ಒಂದು ಬಾಳೆಯಲ್ಲಿ ಮುಚ್ಚಿಟ್ಟು, ಬಾಳೆಯಲ್ಲಿ ಇರದೇ ಇದ್ದರೆ ಮುತ್ಲಿ ಎಲೆ ಯಾವುದು ಇರ್ತದೆ ಅದನ್ನು ಮುಚ್ಚಿಡಬೇಕು. ಪೂಜೆ ಎಲ್ಲ ಆದಮೇಲೆ ಬ್ರಾಹ್ಮಣರಿಗೆ ಕೊಟ್ಟು ನಮಸ್ಕಾರ ಮಾಡಬೇಕು. ಈ ವ್ರತ ಮಾಡಬೇಕಾದ್ರೂ ಶುದ್ಧವಾಗಿ ಆ ಕಡೆ ಈ ಕಡೆ ಮುಟ್ಲಾರ್ದಂಗೆ ಸಾಯಂಕಾಲ ಇನ್ನೊಂದು ಸರ್ತಿ ಸ್ನಾನ ಮಾಡಿರ್ತೀರಲ್ಲ, ಬೇರೆ ಕಡೆ ಎಲ್ಲ ಮುಟ್ಟಬೇಡ್ರಿ. ಒಂದೇ ಸಾರಿ ಎಲ್ಲ ಸಿದ್ಧತೆ ಮಾಡಿ ಇಟ್ಕೊಂಡು ನೀವು ಪ್ರಾರಂಭ ಮಾಡಬೇಕು. ಸ್ನಾನ ಆದಮೇಲೆ ಶಿವಲಿಂಗ ತಯಾರಿಸಿದ್ರೆ ಬರ್ತದೆ. ಮೊದಲು ಮಾಡಲಿಕ್ಕೆ ಹೋಗಬಾರ್ದು. ಅಥವಾ ಬೆಳಗ್ಗೆ ಸ್ನಾನ ಆದಾಗ ಮಾಡಿ ಇಟ್ಟು ದೇವ್ರ ಹತ್ರ ಇಟ್ಕೊಂಡಿರ್ರಿ. ಆವಾಗಲೇ ಮಾಡಿದರೆ ಮೆತ್ತಗಾಗಿ ಪೂಜಾಕ್ಕೆ ಸರಿ ಹೋಗಲಿಕ್ಕಿಲ್ಲ. ಅದಕ್ಕೆ ಮುಂಜಾನೆ ಸ್ನಾನ ಆದಾಗ ಅದನ್ನು ಮಾಡಿ ಇಟ್ಕೊಂಡಿದ್ರೆ ಸ್ವಲ್ಪ ಆರಿರ್ತಾವೆ. ಆವಾಗ ನಿಮಗೆ ಪೂಜೆ ಮಾಡಲಿಕ್ಕೂ ಚಲೋ ಆಗ್ತದೆ. ನಮ್ಮ ಕಡೆ ಯಾರು ಪೂಜೆ ಮಾಡ್ತಾರೆ ಹೆಣ್ಮಕ್ಳಾದರೆ ಬಿಳಿ ಸೀರೆ ಮಾತ್ರ ಉಟ್ಕೊಳ್ಳೋಂಗಿಲ್ಲ. ಸ್ವಲ್ಪ ಬಣ್ಣದ್ದೇ ಉಟ್ಕೋಬೇಕು, ಅಥವಾ ಡಿಸೈನ್ ಇರೋಂಥದ್ದು ಉಟ್ಕೊಳ್ರಿ ಒಳಗಡೆ. ಮುಂಜಾನೆ ತಲೆ ಮೇಲೆ ಸ್ನಾನ ಮಾಡಿರ್ತೀರಲ್ಲ, ಸಂಜೆ ಮುಂದೆ ತಲೆ ಮೇಲೆ ಮಾಡೋ ಹಾಗಿಲ್ಲ, ಬರೀ ಮೈ ಮೇಲೆ ಸ್ನಾನ ಮಾಡಿ
ಒಗೆದ ಬಟ್ಟೆ ಅಂದರೆ ಮಡಿಯಿಂದ ನೀವು ಹಾಕ್ಕೊಂಡಿರ್ತೀರ ಆ ಬಟ್ಟೆ ಉಟ್ಕೊಂಡು 2 ದೀಪ ಎಣ್ಣೆ ದೀಪ ಹಚ್ಚಿಡ್ರಿ, ಎಡಕ ಬಲ್ಕ ರಂಗೋಲಿ ಹಾಕಿರಿ, ಒಂದು ಮಣಿ ಹಾಕಿ 4 ಶಿವಲಿಂಗವನ್ನು ಮಾಡಿ, ಈಗ ನಾನು ಇದರಲ್ಲಿ ತೋರಿಸಿನಲ್ಲ ನಿಮ್ಮ ಬಲಗಡೆ ಬರೋ ಹಾಗೆ ಛಲಾರಿ ಇರಬೇಕು. 4 2 ಹಿಂದೆ 2 ಮುಂದೆ ಇಡ್ರಿ, ಅಥವಾ ಸಾಲ್ಕ 4 ಇಟ್ಟರು ಪರವಾಗಿಲ್ಲ. ಹಂಗಿಟ್ಟು ಪೂಜಾಕ್ಕೆ ರೆಡಿ ಮಾಡಿಕೊಡ್ರಿ. ಒಂದು ಅಡಿಕೆ ಬೆಟ್ಟ ತೊಗೊಳ್ರಿ, ಇಲ್ಲ ನಿಮ್ಮ ಮನೆಗೆ ಗಣೇಶನ ಮೂರ್ತಿ ಇದ್ರೆ ಅದನ್ನು ತಗೊಂಡು ಮೊದಲು ಗಣೇಶಿಗೆ ಪೂಜೆ ಮಾಡಬೇಕು. ನಿರ್ವಿಘ್ನವಾಗಿ ನೆರವೇರಲಿ ನನ್ನ ಪೂಜೆ, ಇದನ್ನು ನಡೆಸ್ಕೊಡಪ್ಪ ಅಂತ ಮೊದಲು ಗಣೇಶನ ಪೂಜೆ ಮಾಡಿ ಅರಿಶಿನ ಕುಂಕುಮ ಹೂವು ಅಕ್ಷತೆ ಏರಿಸಿ ಒಂದೇನಾದರೂ ಬೆಲ್ಲದ ಚೂರು ಹಣ್ಣು ಏನು ನೈವೇದ್ಯಕ್ಕೆ ಇಟ್ಕೊಂಡಿದ್ದು ನೈವೇದ್ಯ ತೋರಿಸಿ ಒಂದು ತುಪ್ಪದ ದೀಪ ಬೆಳಗ್ರಿ. ಆಮೇಲೆ ಶಿವಲಿಂಗಕ್ಕೆ ಪೂಜೆ ಮಾಡಬೇಕು. ಈಗ ಪೂಜೆಗೆ ಅಂತ ಶುದ್ಧವಾದ ನೀರು ಇಟ್ಕೊಂಡು ಅದಕ್ಕೆ ಅರಿಶಿಣ ಕುಂಕುಮ ಅಕ್ಷತೆ ಹೂವು ಹಾಕಿ ಕೈ ಮುಚ್ಚಿ ಗಂಗೆ ಚ ಯಮುನೆ ಚೈವ ಗೋದಾವರಿ ನರ್ಮದಾ ಸಿಂಧು ಕಾವೇರಿ ಜಲೇಸ್ಮಿನ್ ಸನ್ನಿಧಿಂ ಕುರು ಅಂತ ಮನಸ್ಸಲ್ಲಿ ಹೇಳಿಕೊಂಡು ಆ ನೀರಲ್ಲಿ ಎಲ್ಲ ನದಿಗಳ ತೀರ್ಥಗಳು ಸೇರಿರ್ತದಂತ ನಿಮ್ಮ ಕಲ್ಪನೆ ಮಾಡಿಕೊಡ್ರಿ. ಅದನ್ನು ಒಂದು ಹೂವಿನಿಂದ ಶಿವಲಿಂಗಕ್ಕೆ ಪ್ರೋಕ್ಷಣೆ ಮಾಡಿರಿ. ಆಮೇಲೆ ನೀವು ಪಂಚಾಮೃತಕ್ಕೆ ಇಟ್ಕೊಂಡಿರ್ತೀರಲ್ಲ ಅದನ್ನು ಒಂದು ತೀರ್ಥದ ಸೌಟಿನಿಂದ ಆ ಶಿವಲಿಂಗಕ್ಕೆ ಹಾಕಿರಿ. 4 ಶಿವಲಿಂಗನ್ನು ಅದೇ ರೀತಿ ಪೂಜೆ ಮಾಡಬೇಕು. ಆಮೇಲೆ ಇನ್ನೊಂದು ಸಾರಿ ತೀರ್ಥ ಸೌಟದಿಂದ ಶುದ್ಧೋದಕ ನೀರನ್ನು 4 ಲಿಂಗಕ್ಕೆ ಪ್ರೋಕ್ಷಣೆ ಮಾಡಬೇಕು. ಆಮೇಲೆ ಅರಿಶಿಣ ಕುಂಕುಮ ಹೂವು ಗೆಜ್ಜೆ ವಸ್ತ್ರ 4 ಸೇರಿಬಿಟ್ಟು 16 ಮತ್ತು ಅದು 2 ಚಿಕ್ಕದಾಗಿ ಇಟ್ಕೊಂಡು ಏರಿಸ್ರಿ. ಇಲ್ಲಾಂದರೆ 4ಕ್ಕೂ 16 ರಂಗೆ ನೀವು ಮಾಡಲಿಕ್ಕೆ ಸಾಧ್ಯ ಇತ್ತಂದ್ರೆ 4ಕ್ಕೂ ಬೇರೆ ಬೇರೆ 16 ಮತ್ತು 16 ಗೆಜ್ಜೆ ಇರುವಂಥದ್ದು ದೊಡ್ಡದಾಗಿ ತಗೊಂಡು 2 ಗೆಜ್ಜೆ ಚಿಕ್ಕ ಚಿಕ್ಕದಾಗಿ ಮಾಡಿಕೊಂಡು ಏರಿಸಬೇಕು. ನಿಮಗೆ ಅನುಕೂಲ ಆಗ್ತಿತ್ತು ಮಾಡಲಿಕ್ಕೆ ಅಂದ್ರೆ ಮಾಡಿ ಇಟ್ಕೊಡ್ರಿ. ಆಗಲಿಲ್ಲ ನಮಗೆ ಅಷ್ಟೊಂದು ಆಗಂಗಿಲ್ಲ ಅಂದ್ರೆ ಒಂದೇ ಮಾಡಿ 4 ಸೇರು ಏರಿಸ್ರಿ. 4 ಶಿವಲಿಂಗ ಮಾಡಿದರೂ ಒಬ್ಬನೇ ಅಲ್ಲ ದೇವರು, ಹಾಗೂ ಮಾಡ್ಬೋದು. ಕಾಡಿನಲ್ಲಿ ಸಿಗುವಂಥ ತುರುಬಿ ಹೂನು ಬಹಳ ಶಿವನಿಗೆ ಪ್ರೀತಿ. ಮಲ್ಲಿಗೆ ಹೂನು ತಂದು ಏರಿಸ್ರಿ. ಇದಲ್ಲದೆ ಬಿಲ್ಪತ್ರಿ ಭಾಳ ಬೇಕು. 108 ಬಿಲ್ಪತ್ರಿನೇ ಅಂತಲ್ಲ, ಒಂದು ಸಾರಿ ಅಕ್ಷತೆ, ಒಂದು ಸಾರಿ ಎಳ್ಳು, ಒಂದು ಸಾರಿ ಬಿಲ್ಪತ್ರಿ ಅಂತ ಹಿಡ್ಕೊಂಡು 108 ಸಾರಿ ನಮಃ ಶಿವಾಯ ಅಂತ ಪಂಚಾಕ್ಷರಿ ಮಂತ್ರ ಹೇಳಿಕೊಂಡು ಶಿವನಿಗೆ ಹಾಕಬೇಕು. ಶಿವನಿಗೆ ವಿಶಿಷ್ಟವಾದದ್ದು ಒಂದು ನೈವೇದ್ಯಕ್ಕೆ ಅವನಿಗೆ ತೋರಿಸುವಂಥ ಪದಾರ್ಥ ಮಾಡಬೇಕು. ಏನಂದರೆ ಅರ್ಧ ಸೇರು ಗೋಧಿ ಹಿಟ್ಟಿಗೆ ತುಪ್ಪ ಜಾಸ್ತಿ ಹಾಕಿ ಮೊದಲು ಗೋಧಿ ಹಿಟ್ಟು ಹುರಿದು ಬೆಲ್ಲ ಅದ್ರ ಸೇರಿಸ್ಬೇಕು. ಅಂದರೆ ಬೆಲ್ಲನ ಹೆರುಮಣಿಯಿಂದ ಹೆರ್ಕೊಂಬಿಡ್ರಿ, ಅಂದ್ರೆ ಚೆಂದಾಗಿ ಒಳಗಡೆ ಅದ್ರ ಜೋಡಿ ಕೂಡ್ತದೆ. ಅದನ್ನು ಬೆಲ್ಲ ತುಪ್ಪ ಮತ್ತು ಗೋಧಿ ಹಿಟ್ಟು ಬೇಕು ಅಂದರೆ ಏಲಕ್ಕಿ ಪುಡಿ ಹಾಕ್ಕೊಡ್ರಿ. ಕೆಲವರು ಒಣ ಕೊಬ್ಬರಿ ಹಾಕ್ತಾರೆ, ಅವರವ್ರಿಗೆ ಇಷ್ಟ. ಆದರೆ ಇದು 3 ಮಾತ್ರ ಇರಬೇಕು, ಬೆಲ್ಲ ತುಪ್ಪ ಮತ್ತು ಗೋಧಿ ಹಿಟ್ಟು, ಇದು 3 ಮಾತ್ರ ಇರಲೇಬೇಕು. ಇದನ್ನು ಹುರಿದ್ಬಿಟ್ಟು ಚೆಂದಾಗಿ 3 ಉಂಡೆಗಳನ್ನು ಕಟ್ಟಿ ಇಟ್ಕೊಂಡಿರಬೇಕು. ಮಾಲೆದೇನೂ ಮಾಡ್ತಾರೆ, ಅವರವ್ರ ಇಷ್ಟ. ಈ ಪ್ರಸಾದ ಕೂಡ ನೀವು ಸ್ನಾನ ಮಾಡಿದ ಮೇಲೆ ಮಡಿ ಇದ್ದಾಗೆ ಮಾಡಿಟ್ಕೋಬೇಕು. ಮೊದಲೇ ಮಾಡಿಟ್ಕೊಡ್ರಿ. ಆದರೆ ಆ ಕಡೆ ಈ ಕಡೆ ಸ್ನಾನ ಮಾಡಿದ ಮೇಲೆ ಮುಟ್ಟಬಾರ್ದು. ದೇವರಿಗೆ ಅಷ್ಟು ಒಂದು ನಿಷ್ಠೆಯಿಂದ ಮಾಡಬೇಕಾಗ್ತದೆ. 108 ಅರ್ಚನೆ ಆದಮೇಲೆ ಈ ನೀವೇನು 3 ಉಂಡೆ ಕಟ್ಟಿರ್ತೀರಲ್ಲ ಅದನ್ನು ದೇವರಿಗೆ ನೈವೇದ್ಯ ತೋರಿಸ್ರಿ. ತೋರಿಸಿ ಆದಮೇಲೆ 2 ನೀಲಾಂಜನದಲ್ಲಿ ತುಪ್ಪದ ಬತ್ತಿ ಇಟ್ಕೊಂಡು ತಟ್ಟೆ ಒಳಗೆ ಇಟ್ಕೊಂಡು ದೇವರಿಗೆ ಆರತಿ ಮಾಡಿರಿ. ಆರತಿ ಆದಮೇಲೆ ಎಳ್ಳು ಅಕ್ಷತೆ ಹೂವು ಇಟ್ಕೊಂಡು ದೇವರಿಗೆ ಪ್ರದಕ್ಷಿಣೆ ನಮಸ್ಕಾರ ಎಲ್ಲ ಆದಮೇಲೆ ನಿಮ್ಮ ಮನಸ್ಸಲ್ಲಿರೋದನ್ನು ಕೋರಿಕೆ ಯಾವ ರೀತಿ ನಿಮಗೆ ಏನು ಕೆಲಸ ಆಗಬೇಕು, ಏನು ನಿಮ್ಮ ಮನಸ್ಸಿನ ಅಭಿಷ್ಟ ಈಡೇರಬೇಕು ಅಂತ ನಿಮ್ಮ ಮನಸ್ಸೊಳಗಿರ್ತದೆ ದೇವರಿಗೆ ಹಾಕಿ ಸಾಷ್ಟಾಂಗ ನಮಸ್ಕಾರ ಹಾಕ್ರಿ. ಆಮೇಲೆ ಬ್ರಾಹ್ಮಣರಿಗೆ ಕೊಡಬೇಕು ಅಂತ ಒಂದು ದಾನ, ಗೋಧಿನೋ ಅಕ್ಕಿನೋ ಒಂದು ಹಣ್ಣು ಎಲೆ ಅಡಿಕೆ ಇಟ್ಕೊಂಡಿರ್ತೀರಲ್ಲ ಅದೆಲ್ಲನ ಬ್ರಾಹ್ಮಣರಿಗೆ ಕೊಡಬೇಕು. ಕೊಟ್ಟರೆ ನಿಮ್ಮದು ಇವತ್ತಿಂದು ಮುಗೀತದ. ಆದ್ರೆ ಅದು ಏನು ನೀವು 3 ಉಂಡೆ ಕಟ್ಟಿರ್ತೀರಲ್ಲ ಅದರ ಒಳಗೆ ಒಂದು ನಿಮ್ಮ ಪೂಜೆ ನೋಡಲಿಕ್ಕೆ ಯಾರನ್ನಾದರೂ ಕರೆದಿರ್ತೀರಿ, ನಿಮ್ಮ ಮನೆಯವ್ರಿಗಾಗಲಿ ಎಲ್ಲರಿಗೂ
ಒಂದು ಉಂಡಿನಲ್ಲಿ ಪ್ರಸಾದ ಅಂತ ಕೊಡಬೇಕು, ಒಂದು ಉಂಡಿ ಆಕಳಿಗೆ ಕೊಡಬೇಕು. ಒಂದನ್ನು ಮಾತ್ರ ನೀವು ಅವತ್ತಿನ ದಿವಸ ಬರೀ ಆ ಉಂಡಿ ಮಾತ್ರ ತಿಂದಿರಬೇಕು. ಸಂಜೆವರೆಗೂ ಉಪವಾಸ ಇರಬೇಕು. ಯಾರಿಗೆ ಆಗೋದಿಲ್ಲ ಅವರು ಹಾಲು ಹಣ್ಣು ತೊಗೋಬಹುದು. ಪೂರ್ತಿ ಉಪವಾಸ ಆಗದೇ ಇದ್ದರೆ ಅಷ್ಟು ತೊಗೋಬೋದು, ಆದರೆ ಬೇರೆ ಏನೂ ತಿನ್ನಬಾರ್ದು. ಯಾರಿಗೆ ಸಾಧ್ಯ ಇರ್ತದೆ ಅವರು ವ್ರತ ಮಾಡೋರಿಗೆ ಮನೆಗೆ ಸಮೀಪನಾಗ ಆಕಳ ಸಿಕ್ತಿದ್ರೆ ಆಕಳಿಗೆ ಹೋಗಿ ಪೂಜೆ ಮಾಡಿ ಅದಕ್ಕೆ ಹಣಿಗೆ ತೊಳೆದು ಅರಿಶಿನ ಕುಂಕುಮ ಹಚ್ಚಿ, ಬಾಲಕನು ತೊಳೆದು ಅರಿಶಿನ ಕುಂಕುಮ ಹಚ್ಚಿ ಹೂವೇರಿಸಿ ಅದಕ್ಕೆ ಒಂದು ಉಂಡಿ ತಿನ್ನಲಿಕ್ಕೆ ಕೊಡಬೇಕು. ನಾವು ಮನೆಗೆ ಕರೆದು ಪೂಜೆ ಮಾಡಿಸಿ ಆ ರೀತಿ ಮಾಡಿದ್ವಿ. ಆದರೆ ನಿಮ್ಮ ಪರಿಸರದೊಳಗೆ ಹೆಂಗಿರ್ತದೆ ನನಗೆ ಗೊತ್ತಿಲ್ಲ. ಆ ರೀತಿ ಮನೆ ಕರೀಲಿಕ್ಕೆ ಆಗದೇ ಇದ್ದರೂ ಹಳ್ಳಿನಲ್ಲಿ ಅಲ್ಲಲ್ಲಿಗೆ ಮನೆಯೊಳಗೆ ಸಾಕಿರ್ತಾರೆ, ಹೋಗಿ ಕೊಡ್ಬೋದು. ಇಲ್ಲಾಂದರೆ ಯಾರಿದ್ದವರು ಕೊಡಬೇಕು. ಯಾಕೆಂದರೆ ಮನೆಯೊಳಗೆ ವ್ರತ ಮಾಡಿದವರು ಅವರು ಆ ಪ್ರಸಾದ ಸೇವನೆ ಮಾಡದೆ ಆ ಕಡೆ ಈ ಕಡೆ ಹೋಗೋಂಗಿಲ್ಲ. ಅದಕ್ಕೆ ಅದನ್ನು ಕೊಟ್ಟು ಬರೋದು ಬೇರೆಯವರು ಯಾರಾದರೂ ಕೊಡ್ಲಿಕ್ಕೆ ಬರ್ತದೆ. ಮನೆಯವರು ಆ ಪ್ರಸಾದ ಯಾರು ವ್ರತ ಮಾಡಿರ್ತಾರಲ್ಲ ಪ್ರಸಾದ ತಿಂದುಬಿಟ್ರೆ ಅವತ್ತಿಂದು ಅವ್ರಿಗೆ ಮುಗೀತದೆ. ಮಾರನೇ ದಿವಸಕ್ಕೆ ಅರಿಶಿನ ಕುಂಕುಮ ಸ್ನಾನ ಮಾಡಿಬಿಟ್ಟು ಅರಿಶಿಣ ಕುಂಕುಮ ಮತ್ತು ಹೂವು ಏರಿಸಿ ಏನಾದರೂ ಒಂದು ಹಾಲು ಸಕ್ಕರೆ ನೈವೇದ್ಯ ತೋರಿಸಿ ತುಪ್ಪದ ದೀಪ ಬೆಳಗ್ರಿ. ಆ 4 ಲಿಂಗಗಳನ್ನು ಒಂದು ಡಬ್ಬದಲ್ಲಿ ಹಾಕಿ ಎತ್ತಿಡಬೇಕು. ಆವಾಗ ಏನೂ ಮಾಡಬಾರ್ದು. ಇದೇ ರೀತಿ 4 ಸೋಮವಾರ, ಈಗ 4 ಮಾಡ್ತೀರಲ್ಲ, 4 ಸೋಮವಾರ ಡಬ್ಬದಲ್ಲಿ ಹಾಕಿನೇ ಇಡಬೇಕು. 5ನೇ ಸೋಮವಾರ ಅಮಾವಾಸ್ಯೆ ಬಂದದ ಈ ವರ್ಷ. ಅಮಾವಾಸ್ಯೆ ದಿವಸನೂ ಇದೇ ರೀತಿ 4 ಇಟ್ಕೊಂಡು ಪೂಜೆ ಮಾಡಿ ಅವತ್ತು ಬ್ರಾಹ್ಮಣ ಮುತ್ತೈದೆ ಎಲ್ಲರನ್ನೂ ಕರೆದು ಅವತ್ತು ಮಧ್ಯಾಹ್ನವರೆಗೂ ಉಪವಾಸ ಇರ್ಬೋದು. ಮಧ್ಯಾಹ್ನ ಅಡುಗೆ ಮಾಡಿ ಅವ್ರಿಗೆಲ್ಲ ಊಟಕ್ಕೆ ಹಾಕಿ ನೀವು ಕೂಡ ಆವಾಗ ಊಟ ಮಾಡ್ಲಿಕ್ಕೆ ಬರ್ತದೆ. ಇದು ಪೂರ್ತಿ ಮುಗ್ದಂಗೆ ಆಗ್ತದೆ ವ್ರತ. ಈ ರೀತಿ ಈ 16 ಸೋಮವಾರದ ವ್ರತವನ್ನು ಈ ರೀತಿ ಮಾಡಬೇಕು. ಪೂಜೆ ಮಾಡೋ ಬಗ್ಗೆ ಹೆಂಗೆ ಹೇಳಿನೇ ಹಂಗೆ 4 ಸೋಮವಾರ ಅಲ್ಲದೆ 5ನೇ ಸೋಮವಾರನೂ ಮಾಡಿ ಮುತ್ತೈದೆ ಬ್ರಾಹ್ಮಣಿಗೆ ಊಟಕ್ಕೆ ಹಾಕಬೇಕು. ನಿಮಗೆ ಸಾಧ್ಯ ಆದರೆ ಮುತ್ತೈದೆಗೆ ಬರೀ ಬ್ಲೌಸ್ ಪೀಸು ಕೊಡ್ಬೋದು, ಆದರೆ ಸೀರೆನೂ ಕೊಡ್ಬೋದು. ಮತ್ತು ಗಂಡಸರಿಗೆ ಒಂದು ಶಲ್ಯ ಕೊಟ್ಟರೂ ಆಗ್ತದೆ. ಅದನ್ನು ಎಲೆ ಅಡಿಕೆ ದಕ್ಷಿಣೆ ಸಹಿತ ಗಂಡಸರಿಗೆ ಕೊಡ್ರಿ, ಹೆಣ್ಮಕ್ಕಳಿಗೆ ಉಡಿ ತುಂಬ್ರಿ. ಈ ರೀತಿ ಮಾಡಿದರೆ ಇದು ಪೂರ್ಣವಾಗಿ ಇದು ವ್ರತ ಮುಗೀತದೆ. ನಿಮ್ಮ ಮನಸ್ಸಿನ ಬೇಡಿಕೆ ಈಡೇರಲಿ ಅಂತ ಯಾರು ವ್ರತ ಮಾಡ್ತೀರಿ ಅವ್ರಿಗೆ ನಾನು ಹಾರೈಸ್ತೀನಿ. ಈ ವ್ರತ ಮಾಡೋದ್ರಿಂದ ಅವರು ಯಾವುದು ಬಯಸಿದ ಫಲ ಬೇಗನೆ ದೊರಕ್ತದೆ. ಅಂತಹ ಉತ್ತಮವಾದ ಒಂದು ವ್ರತವನ್ನು ಶಿವನು ತನ್ನ ಅರ್ಧಾಂಗಿ ಪಾರ್ವತಿ ದೇವಿಗೆ ಹೇಳಿದಂಥ ಈ ವ್ರತ. ಪಾರ್ವತಿ ದೇವಿಯು ಕೂಡ ಲೋಕದ ಹಿತಕ್ಕಾಗಿ ಅವಳ ಆ ಜನರ ಬಯಕೆಗೆ ಒಂದು ತಕ್ಕ ಶ್ರೇಷ್ಠವಾದ ಉತ್ತಮ ವ್ರತ ಹೇಳಲಿ ಅಂತ ತನ್ನ ಪರಮೇಶ್ವರನನ್ನು ಕೇಳಿದಾಗ ಪರಮೇಶ್ವರ ಈ ರೀತಿಯಾಗಿ ಈ ವ್ರತವನ್ನು ಹೇಳಿರ್ತಾನೆ. ಮತ್ತು ಇದಕ್ಕೆ ಕಥೆಗಳಿದೆ, ಆಮೇಲೆ ಒಂದೊಂದಾಗಿ ಕತೆ ಹಾಕ್ತೀನಿ. ಕೊನೆಯ ಸೋಮವಾರ ಅಂದರೆ ಅಮಾವಾಸ್ಯೆ ಸೋಮವಾರ ಬಂದದೆ. ಅವತ್ತಿನ ದಿವಸನೂ ಬಿಡಲಿಕ್ಕಾಗಂಗಿಲ್ಲ. ಅವತ್ತು ಕೂಡ ನೀವು ಈ 4 ಲಿಂಗಗಳನ್ನು ಇಟ್ಟು ಪೂಜೆ ಮಾಡಿ ಬ್ರಾಹ್ಮಣ ಮುತ್ತೈದೆಗೆ ಊಟಕ್ಕೆ ಹಾಕಿ ಅವತ್ತಿನ ದಿವಸ ಮುಗಿಸಿದ್ರು ಕೂಡ ಮಾರನೇ ದಿವಸ ಆ ಲಿಂಗಗಳ ಪೂಜೆ ಮಾಡಿರ್ತೀರಲ್ಲ 4 ಇಟ್ಟು ಆ ಲಿಂಗಕ್ಕೂ ಅರಿಶಿನ ಕುಂಕುಮ ಹೂವು ಅಕ್ಷತೆ ಏರಿಸಿ ಹಾಲು ಸಕ್ಕರೆ ನೈವೇದ್ಯ ತೋರಿಸಿ ಆಮೇಲೆ ಈಗ ಒಂದು ಡಬ್ಬದಲ್ಲಿ ಹಾಕಿಟ್ಟಿರುವಂಥ 16 ಲಿಂಗಗಳ ಜೊತೆಗೆ ಇದನ್ನು 4 ಇಟ್ಕೊಂಡು ಯಾವಾಗ ನಿಮಗೆ ಅನುಕೂಲ ಆಗ್ತದೆ ಹೋಗಿ ನದಿ ಒಳಗೆ ವಿಸರ್ಜನೆ ಮಾಡಬೇಕು. ಯಾವಾಗ ಆಗ್ತದೆ ನದಿ ಸಮೀಪ ಇರೋರು ಲಘುನೆ ಮಾಡ್ಬೋದು, ಇಲ್ಲ ಯಾವಾಗ ಆಗ್ತದೆ ಆವಾಗ ನದಿ ಒಳಗೆ ವಿಸರ್ಜನೆ ಮಾಡಬೇಕು. ಇಲ್ಲಿಗೆ ಈ ವ್ರತ ಮುಗೀತದೆ. ಇದು ಸಹಿತ ಅಧಿಕ ಮಾಸನಾಗ ಮಾಡಿದ್ರೆ ಅಧಿಕವಾಗಿ ಫಲ ಬರ್ತದಂತ. ಈ ವ್ರತ ಕೂಡ ಅಧಿಕ ಮಾಸನಾಗ ಬಹಳಷ್ಟು ಮಂದಿ ಮಾಡೋರಿದ್ದಾರೆ. ಮತ್ತು ಈ ವ್ರತ ಮಾಡೋದ್ರಿಂದ ಅವರ ಅಭೀಷ್ಟಗಳು ಭಾಳ ಫಲಿಸ್ತದಂತ ಶಿವ ತನ್ನ ಅರ್ಧಾಂಗಿ ಪಾರ್ವತಿಗೆ ಹೇಳಿರುವಂಥ ಇದು 16 ಸೋಮವಾರದ ವ್ರತ. ಇದರ ಮಹತ್ವ ಭಾಳದ. ಭಕ್ತಿಪೂರ್ವಕವಾಗಿ ಏಕಾಗ್ರ ಮನದಿಂದ ಈ ವ್ರತ ಯಾರು ಆಚರಣೆ ಮಾಡ್ತಾರೆ
ಅವರ ಮನೋಬೈಕೆಗಳು ಭಾಳ ಲಗುನೆ ಕೈಗೂಡ್ತವೆ. ದರಿದ್ರ ಇದ್ದವ ಧನವಂತ ಆಗ್ತಾನೆ. ಕನ್ಯೆಯರು ತಮಗೆ ಬಯಸಿದ ಗಂಡನನ್ನು ಹೊಂದುತ್ತಾರೆ. ಅಲ್ಲದೆ ಅವಳು ಮುತ್ತೈದೆತನವನ್ನು ಪಡೆಯುವಳು. ಬಂಜೆಯರು ಸುಪುತ್ರವತಿಯರಾಗುವರು, ಅಂದರೆ ಅವರಿಗೆ ಮಕ್ಕಳಾಗ್ತಾರೆ. ರೋಗಿಗಳು ದೃಢಕಾಯರಾಗ್ತಾರೆ. ಒದಗಬಹುದಾದಂಥ ಸಂಕಟಗಳು ದೂರ ಆಗ್ತವೆ. ಯಾರಾದರೂ ಅಗಲಿದ್ರೆ ಕೂಡ್ತಾರೆ. ಅದಕ್ಕೆ ಇದನ್ನು ವ್ರತ ಮಾಡುವವರಿಗೆ ಎಷ್ಟು ಪುಣ್ಯ ಇರ್ತದೋ ನೋಡುವವರಿಗೂ ಮತ್ತು ಆ ವ್ರತವನ್ನು ಇದನ್ನು ಕೇಳುವವರಿಗೂ ಅಷ್ಟೇ ಪುಣ್ಯ ಸಿಗ್ತದೆ. ಆದರೆ ವ್ರತ ಭಂಗ ಮಾತ್ರ ಯಾರೂ ಮಾಡಬಾರ್ದು. ಇದರಿಂದ ಏನಾಗ್ತದೆ, ಭಾಳ ಸಂಕಟ ಒದಗಲಿಕ್ಕೆ ಸಾಧ್ಯ ಇರ್ತದೆ. ಯಾರು ಮಾಡ್ತಾರೆ ಅವರಿಗೆ ಏನಾದರೂ ಅನುಕೂಲ ಒದಗಿಸಿ ಕೊಡಬೇಕು, ಆದರೆ ಅವರಿಗೆ ಅನಾನುಕೂಲ ಮಾಡಬಾರ್ದು. ಬ್ಯಾಡಂತ ಸಹಿತ ಹೇಳಬಾರ್ದು. ಯಾವ ವ್ರತನೂ ಕಡಿಮೆ ಅಲ್ಲ. ಸರ್ವೇ ಜನ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ಸರ್ವಂ ಭಾರತೀ ರಮಣ ಮುಖ್ಯ ಪ್ರಾಣಾಂತರ್ಗತ ಶ್ರೀಕೃಷ್ಣಾರ್ಪಣಮಸ್ತು.